ನಮಸ್ಕಾರ ವೀಕ್ಷಕರೇ, ಆನಂದ್ ಅಷ್ಟವಿಜನ್ಗೆ ಸ್ವಾಗತ ಸುಸ್ವಾಗತ. ಈ ದಿವಸ ತುಲಾ ಲಗ್ನದ ವಿನ್ನಿಂಗ್ ಪಾಯಿಂಟ್ಸು. ತುಲಾ ಲಗ್ನದವ್ರಿಗೆ ಯಾವ ವಾರ ಯಾವ ನಂಬರ್ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಯಾವ ದಶೆಗಳು ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ಈ ಮೊದಲನೇದಾಗಿ ಲಕ್ಕಿ ನಂಬರ್ಸು 5 ಬುಧ ಸೂಚನೆ ಮಾಡ್ತಾರೆ. ಯಾಕಂದರೆ ಬುಧ 9ನೇ ಮನೆ ಅಧಿಪತಿ ಆಗ್ತಾನೆ. ಮತ್ತು 8 ಶನಿಮಾತ್ಮ ಸೂಚನೆ ಮಾಡ್ತಾರೆ. ಅವರು 5ನೇ ಮನೆ ಅಧಿಪತಿನೂ ಆಗ್ತಾರೆ. ಸೊ 1, 5, 9 ನಿಮ್ಗೆ ಹೇಳ್ದಂಗೆ ತ್ರಿಕೋನಗಳು ಅವರು ಲಗ್ನಾಧಿಪತಿಗೆ ಮಿತ್ರರಾಗೇ ಇರ್ತಾರೆ ಯಾವಾಗಲೂ. ಮತ್ತು ಮಧ್ಯಮ ಅಂತ ಹೇಳ್ತೀವಿ. ಹಾಗಾಗಿ ಶುಕ್ರ 6ನೇ ಮನೆ, ಯಾಕಂದರೆ ಲಗ್ನಾಧಿಪತಿನ ಬಿಡ್ಬಿಡೋಕ್ಕಾಗುತ್ತಾ? ಆಗೋದಿಲ್ಲ. ಶುಕ್ರ 6ನೇ ಮನೆ, ಅವರು 8ನೇ ಮನೆ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಮೀಡಿಯಮ್ ಅಂತ ಹೇಳಬೇಕಾಗತ್ತೆ. ಮತ್ತು ರಾಹು 4ನೇ ನಂಬರ್ ಸೂಚನೆ ಮಾಡ್ತಾರೆ. ಯಾಕಂದರೆ ತುಲಾ ಲಗ್ನದಲ್ಲಿ ರಾಹು ಸ್ವಾತಿ ನಕ್ಷತ್ರ ಫುಲ್ ನಕ್ಷತ್ರ ಇರುತ್ತೆ. ಶುಕ್ರ ಲಗ್ಜುರಿ ಸೂಚನೆ ಮಾಡಿದಾಗ ರಾಹು ಅಗಾಧತೆಯನ್ನು ಸೂಚನೆ ಮಾಡ್ತಾರೆ, ವೆರಿ ವಾಸ್ಟ್. ಯಾಕಂದರೆ ಶುಕ್ರ ರಾಹು ಇನ್ವಾಲ್ವ್ ಆಗಿಬಿಟ್ರೆ 10ನೇ ಮನೆಗೆ ಕೆಲವು ಸಲ ರಿಯಲ್ ಎಸ್ಟೇಟು ಕುಜಾನು ಇನ್ವಾಲ್ವ್ ಆಗಬೇಕಲ್ಲಿ. ಇದ್ದಾಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ಅವರು ಎಲ್ಲ ಲಕ್ಷಗಳಲ್ಲಿ ಕೋಟಿಗಳಲ್ಲೇ ಮಾತಾಡ್ತಾರೆ, ಅದರಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ. ಅವಾಗ ರಾಹು ಅಗಾಧತೆಯನ್ನು ಸೂಚನೆ ಮಾಡ್ತಾನೆ. ಹಾಗಾಗಿ ಶುಕ್ರ ಮತ್ತು ರಾಹು ಮೀಡಿಯಮ್ ಆಗಿರ್ತಾರೆ. 5 ಮತ್ತು 8 ಸ್ವಲ್ಪ ಟಾಪ್ ಅಂತ ಹೇಳ್ಬೋದು. ಬಟ್ 8 ಶನಿಮಾತ್ಮ ಸೂಚನೆ ಮಾಡ್ತಾ ಇರೋದ್ರಿಂದ, ಬೇಸಿಕ್ಕಾಗಿ ಶನಿಮಾತ್ಮ ಸ್ವಲ್ಪ ಸ್ಲೋನೇ ಆಗ್ತಾ ಇರೋದ್ರಿಂದ 5ನೇ ಮನೆ ತುಂಬ ಟಾಪ್ ಮೋಸ್ಟ್ ಅಂತ ಹೇಳ್ಬೋದು. 5 ಏನು ಹೇಳ್ತೀವಿ, ಕಾರ್ಯಸಿದ್ಧಿ, ಪಂಚಮ ಕಾರ್ಯಸಿದ್ಧಿ ಅಂತ ಹೇಳ್ತೀವಿ. ಲಕ್ಕಿ ವಾರಗಳು ಇವರಿಗೆ ಬುಧವಾರ, ಸೇಮ್ ನಾನು ಹೇಳ್ದಂಗೆ ಬುಧವಾರ, ಶುಕ್ರವಾರ. ಶನಿವಾರ ನಾರ್ಮಲಾಗಿ ಯಾವ ಶುಭ ಕಾರ್ಯನೂ ಯಾರೂ ಮಾಡೋದಿಲ್ಲ, ನಾರ್ಮಲಾಗಿ ಮಾಡಲೂಬಾರ್ದು. ಬಟ್ ಶನಿವಾರ ಯಾಕೆ ಒಳ್ಳೆಯದು ಅಂತ ಹೇಳಿದ್ರೆ, 5ನೇ ಮನೆ ವಹಿಸ್ಕೊಂಡ್ರೆ ಇವ್ರಿಗೆ ಪ್ಯೂರ್ಲಿ ಇವರ ಪ್ರೈವೇಟ್ ಪರ್ಪಸ್ಗೆ, ಇವರ ಓನ್ ಪರ್ಪಸ್ಗೆ ಬೇಕಾದರೆ ಶನಿವಾರ ಯೂಸ್ ಮಾಡ್ಬೋದು. ಬಟ್ ಬಾಕಿ ಶುಭ ಕಾರ್ಯಗಳಿಗೆ ಎಲ್ಲದಕ್ಕೂ ಶನಿವಾರ ಪ್ರಶಸ್ತ ಅಲ್ಲ. ಬುಧವಾರ ಶುಕ್ರವಾರ ತುಂಬ ಒಳ್ಳೆಯದು, ವೆರಿ ಗುಡ್. ಲಕ್ಕಿ ಕಲರ್ಸು ಹಸಿರು ಬುಧ ಸೂಚನೆ ಮಾಡ್ತಾರೆ. ನಾರ್ಮಲ್ ನಾನು ಹೇಳ್ದಂಗೆ ಬಿಳಿ ಸಿಲ್ವರು ಶುಕ್ರ ಸೂಚನೆ ಮಾಡ್ತಾರೆ. ನೀಲಿ ಶನಿಮಾತ್ಮ ಸೂಚನೆ ಮಾಡ್ತಾರೆ. ಕಪ್ಪುನು ಶನಿಮಾತ್ಮ ಸೂಚನೆ ಮಾಡ್ತಾರೆ. ಈ ಸ್ಟೋನ್ಸು ಇವರಿಗೆ ಪಚ್ಚೆ ಬುಧ ಸೂಚನೆ ಮಾಡ್ತಾರೆ ಭಾಗ್ಯಾಧಿಪತಿಯಾಗಿ. ನೀಲ ಇವರು ಶನಿಮಾತ್ಮ ಸೂಚನೆ ಮಾಡ್ತಾರೆ ಪಂಚಮಾಧಿಪತಿಯಾಗಿ. ಗೋಮಾದಿಕ ಅಂತ ಹೇಳ್ತೀವಿ, ಗೋಮೇದಿಕ ರಾಹು ಸೂಚನೆ ಮಾಡ್ತಾರೆ, ಅಗಾಧತೆಯನ್ನು ಸೂಚನೆ ಮಾಡ್ತಾರೆ. ವಜ್ರ ಶುಕ್ರ ಸೂಚನೆ ಮಾಡ್ತಾರೆ. ಬಟ್ ಇವರಿಗೆ ಪಚ್ಚೆ ತುಂಬ ಒಳ್ಳೆಯದು ಅಂತ ಕಾಣ್ತಾರೆ. ಶುಕ್ರ ವಜ್ರ ಇವರಿಗೆ 8ನೇ ಅಧಿಪತಿನೂ ಶುಕ್ರ ಆಗಿರೋದ್ರಿಂದ, ಸೊ ಲಗ್ನ ಮತ್ತು 8ನೇ ಅಧಿಪತಿ ಎರಡೂ ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಪ್ರಕಾರ ಪಚ್ಚೆ ಒಳ್ಳೆಯದು ಭಾಗ್ಯಾಧಿಪತಿ ಅಂತ ನಮ್ಮ ಊಹೆ ಅದು. ಆಮೇಲೆ ಅವರವರ ಜಾತಕದ ಪ್ರಕಾರ ಯಾವ ಗ್ರಹ ತುಂಬ ಫೇವರಬಲ್ ಆಗಿರುತ್ತೋ ಅದನ್ನು ನೋಡಿ ರತ್ನಗಳು ತೊಗೊಂಡು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ರತ್ನಗಳು ತುಂಬ ಕೇರ್ಫುಲ್ ಆಗಿರಬೇಕು. ಒಂದು 15 ದಿವಸ ಹಾಕಿ ಸ್ವಲ್ಪ ಅಡ್ವರ್ಸ್ ಆದರೆ ಇಮ್ಮಿಡಿಯೇಟ್ ತೆಗೆದುಬಿಡಬೇಕು. ಅದಕ್ಕೆ ಅದರದ್ದೇ ಆದ ನಿಯಮಗಳು ಇರುತ್ತೆ. ಮತ್ತು ದಿಕ್ಕುಗಳು ಇವರಿಗೆ ಪಶ್ಚಿಮ, ಉತ್ತರ. ಪಶ್ಚಿಮ ಶನಿಮಾತ್ಮ ಸೂಚನೆ ಮಾಡ್ತಾರೆ, ಉತ್ತರ ಬಂದು ಬುಧ ಸೂಚನೆ ಮಾಡ್ತಾರೆ. ಹಾಗಾಗಿ ಇದರಲ್ಲಿ ಉತ್ತರನೂ ತುಂಬ ಒಳ್ಳೆಯದು, ವೆರಿ ಬೇಸಿಕ್ಕಾಗಿ ಟಾಪ್ ಮೋಸ್ಟು ಉತ್ತರನೇ ಒಳ್ಳೆಯದು. ಹಾಗಾಗಿ ಬುಧ ಸೂಚನೆ ಮಾಡ್ತಾರೆ. ಮತ್ತು ನಕ್ಷತ್ರಗಳು ಇವರಿಗೆ ನಾರ್ಮಲಾಗಿ ನಾನು ಹೇಳೋ ಪ್ರಕಾರ ಪಂಚಮಾಧಿಪತಿ ಶನಿ ನಕ್ಷತ್ರಗಳು ಪುಷ್ಯಮಿ, ಅನುರಾಧ, ಉತ್ತರ ಭಾದ್ರ. ಮತ್ತು ಬುಧನ ನಕ್ಷತ್ರಗಳು 9ನೇ ಅಧಿಪತಿಯಾಗಿ ಆಶ್ಲೇಷ, ಜ್ಯೇಷ್ಠ, ರೇವತಿ. ಶುಕ್ರ ಲಗ್ನಾಧಿಪತಿಯಾಗಿ ಭರಣಿ, ಪುಬ್ಬ, ಪೂರ್ವಾಷಾಢ. ರಾಹು ಆರ್ದ್ರ, ಸ್ವಾತಿ, ಶತಭಿಷ ನಕ್ಷತ್ರ. ಇದರಲ್ಲಿ ಬುಧನ ನಕ್ಷತ್ರನೇ ಒಳ್ಳೆಯದು ಅನಿಸುತ್ತೆ. 9ನೇ ಮನೆ ಸೂಚನೆ ಮಾಡ್ತಾನೆ ಬುಧ. ಹಾಗಾಗಿ ಶುಕ್ರನಿಗೆ ಬುಧಿಗೆ ಮಿತ್ರತ್ವ ಇರುತ್ತೆ, ಇದು ಪ್ಲಸ್ ಪಾಯಿಂಟು. ಮತ್ತು ಶುಭ ದೇಶಗಳು ನಾರ್ಮಲಾಗಿ ಬುಧ ದೇಶ ತುಂಬ ಚೆನ್ನಾಗಿ ನಡೆಯುತ್ತೆ ಇವರಿಗೆ. ಶನಿ ದೇಶನೂ ಅಷ್ಟೇ, ರಾಹು ದೇಶ. ಶುಕ್ರ ಮಿಶ್ರ ಫಲ, ನಾನು ಹೇಳ್ದಂಗೆ 1ನೇ 8ನೇ ಮನೆ ಅಧಿಪತಿ ಇರೋದ್ರಿಂದ ಶುಕ್ರನಿಗೆ ಸ್ವಲ್ಪ, ಹಾಗಾಗಿ ನಮ್ಮ ಓನರು 8ನೇ ಮನೆ ಓನರ್ ಆಗಿರೋದ್ರಿಂದ ತೊಂದರೆಗಳೂ ಇರುತ್ತೆ. ಪ್ಲಸ್ ಇದು ನಮ್ಮ ಓನರ್ಶಿಪ್ಪು ಇರುತ್ತೆ. ಹಾಗಾಗಿ ಮಿಕ್ಸಿಡ್ ರಿಸಲ್ಟ್ ಅಂತ ಇದು ಮಾಡ್ಬೋದು. ಮಾರಕ ದೇಶ ಅಂತ ಹೇಳ್ತೀವಿ. ಮಾರಕ ದೇಶ ಅಂದರೆ ನಮಗೆ ತುಂಬ ಎಫೆಕ್ಟ್ ಆಗುವಂಥದ್ದು 2ನೇ ಮನೆ ಮತ್ತು 7ನೇ ಮನೆ ಕುಜ ಸೂಚನೆ ಮಾಡ್ತಾರೆ. ಗುರು 6ನೇ ಮನೆ ಸೂಚನೆ ಮಾಡ್ತಾರೆ. ಈ ಲಗ್ನಕ್ಕೆ ಗುರು 6ನೇ ಮನೆ ಅಧಿಪತ್ಯ ಬಂದ್ಬಿಡುತ್ತೆ. ಶತ್ರು, ಸಾಲ, ರೋಗಗಳು ಅದನ್ನು ಸೂಚನೆ ಮಾಡ್ತಾರೆ. ಗುರು ಶುಭ ಗ್ರಹ ಆಗಿದ್ರೂ ಆ ಅಧಿಪತ್ಯ ಬಂದಿರೋದ್ರಿಂದ ಅದು ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಆದಷ್ಟು ಗುರು ಒಳ್ಳೆಯದನ್ನು ಮಾಡ್ತಾನಂತ ನಾವು ಆಶಿಸಬೇಕಾಗತ್ತೆ. ಮತ್ತು ಶುಕ್ರ ಲಗ್ನಾಧಿಪತಿ ಆಗಿರೋದ್ರಿಂದ ಶುಕ್ರ ದೇಶ ಅವನು ಒಳ್ಳೆಯದೇ ಮಾಡಲೇಬೇಕು. ಅವನ ಮನೆಯನ್ನು ಅವ್ನು ಬಿಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಶುಕ್ರ ದೇಶನೂ ಚೆನ್ನಾಗೇ ಇದೆ ಅಂತಲೇ ನಾವು ಟ್ರೀಟ್ ಮಾಡಬೇಕಾಗತ್ತೆ.
ಯಾಕಂದರೆ ಯಾರೇ ರೌಡಿನೇ ಆಗಲಿ ಒಳ್ಳೆಯವರೇ ಆಗಲಿ ಅವ್ರ ಸಂಸಾರ ಅಂತ ಬಂದಾಗ ಅವರು ಪ್ರೊಟೆಕ್ಟಿವ್ ಆಗಿರ್ತಾರೆ, ಬೇರೆಯವರಿಂದ ರಕ್ಷಣೆ ಮಾಡ್ತಾರೆ. ರೌಡಿ ಆಗೋದ್ರಿಂದ ಹೆಂಡತಿ ಮಕ್ಕಳನ್ನ ಬಿಟ್ಕೊಡಲ್ಲ. ಒಳ್ಳೆಯವರು ಸಾತ್ವಿಕರಾಗಿದ್ರೂ ಅವ್ರ ಸಂಸಾರನ ಬಿಟ್ಕೊಡೋದಿಲ್ಲ. ಯಾರೇ ಆಗಲಿ ಅವ್ರ ಫಸ್ಟು ಪ್ರಿಯಾರಿಟಿ ಅವ್ರ ಸಂಸಾರ, ಹೆಂಡತಿ ಮಕ್ಕಳನ್ನ ಬಿಟ್ಕೊಡೋದಿಲ್ಲ. ಹಾಗಾಗಿ ಶುಕ್ರನ ದಶೆಯೂ ಚೆನ್ನಾಗಿರುತ್ತೆ ಅಂತಲೇ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಮತ್ತು ಬಾಧಕ ದೇಶ ಅಂತ ಹೇಳ್ತೀವಿ. ರವಿ 11ನೇ ಮನೆ ಆಗ್ತಾನೆ. ಬಾಧಕ ಅಧಿಪತಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ. ಕಾರಣ ಏನಂದರೆ ಮನುಷ್ಯನಿಗೆ 4 ಮೂಲೆಯೂ ಎಲ್ಲ ಚೆನ್ನಾಗಿದ್ರೂ ಎಲ್ಲಾದರೂ ಒಂದು ಕಡೆ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಕಷ್ಟಗಳು ಇರಲೇಬೇಕಲ್ವಾ. ನೋ ಬಡಿ ಇದು ಫ್ರೀ ಫ್ರಮ್ ವರೀಸು. ಹಾಗಾಗಿ ಬಾಧಕಾಧಿಪತಿ ಬಾಧಕ ಭಾವ ಅಂತ ಇರುತ್ತೆ. ಹಾಗಾಗಿ 11ನೇ ಮನೆಯ ಅಧಿಪತಿ ರವಿ ಆಗ್ತಾನೆ. ಹಾಗಾಗಿ ರವಿಯಿಂದ ಸ್ವಲ್ಪ ತೊಂದರೆಗಳು ಆಗ್ತಾನೆ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ವಾಟ್ ಎವರ್ ಇಟ್ ಕಮ್ಸ್ ಲೆಟ್ ಇಟ್ ಕಮ್. ಹಾಗಾಗಿ ಒಂದು ಗಾದೆ ಇದೆ, ಬಂದದ್ದೆಲ್ಲ ಬರಲಿ ನಿನ್ನ ದಯೆ ಇರಲಿ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ದಶೆಗಳು ಏನೇ ಆಗಲಿ ಅಟ್ ಎ ಟೈಮು ಎಲ್ರಿಗೂ ಇದು ಕೊಡೋದಿಲ್ಲ. ಯಾಕಂದರೆ ಒಂದು ದಶೆ ಆದರೆ ಅಲ್ಲಿ ಭುಕ್ತಿ ಇರುತ್ತೆ. ಆ ಭುಕ್ತಿನಲ್ಲಿ ಅಂತರ್ಭುಕ್ತಿ ಇರುತ್ತೆ, ಅದರಲ್ಲಿ ಮತ್ತು ಸೂಕ್ಷ್ಮ ಭುಕ್ತಿ ಇರುತ್ತೆ, ಅದರಲ್ಲಿ ಮತ್ತು ಪ್ರಾಣ ಭುಕ್ತಿ ಇರುತ್ತೆ, ಪ್ರಾಣ ಭುಕ್ತಿ. ಹಾಗಾಗಿ ಝೂಮ್ ಮಾಡ್ತಾ ಹೋದಾಗ ಅದು ಒಂದೊಂದಾಗಿ ತೆರೆದುಕೊಳ್ತಾ ಹೋಗುತ್ತೆ. ಹಾಗಾಗಿ ಎಲ್ರಿಗೂ ಈ ದಶೆ ಬಂದಾಗ ಲೈಫ್ ಲಾಂಗು ಅಷ್ಟು 18 ವರ್ಷನೂ ಕಷ್ಟ ಇರೋದಿಲ್ಲ, ಎಲ್ಲ ಮಿಕ್ಸ್ಡ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಯಾವುದಕ್ಕೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಹನೆ ಕಾಯೋದು ಎಲ್ಲ ಇದ್ದರೆ ಲೈಫಲ್ಲಿ ಚೆನ್ನಾಗೇ ಆಗುತ್ತೆ. ಪೇಷನ್ಸ್ ವೆರಿ ಮುಖ್ಯ. ಕಾಯಬೇಕು ನಾವು. ತಕ್ಷಣ ಅವ್ರಿಗಾಯಿತು ನಮಗಾಗಲಿಲ್ಲ, ಅವ್ರ ಕೆಲಸ ಸಿಕ್ತು ನನಗೆ ಸಿಗಲಿಲ್ಲ, ನಾನು ಏನು ಮಾಡ್ಕೊಳ್ಳಿ, ಅವ್ನು ಪಾಸಾದ ನಾನು ಪಾಸಾಗಿಲ್ಲ, ನಾನು ಏನೋ ಮಾಡ್ಕೊಂಬಿಡ್ತೀನಿ. ದಟ್ಸ್ ನಾಟ್ ಕರೆಕ್ಟ್. ಯು ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಎಲ್ಲದಕ್ಕೂ ಜೀವನ ಚಕ್ರ ಅಂತ ಇರುತ್ತೆ. 360 ಡಿಗ್ರೀಸು ಚಕ್ರ. ಒಬ್ಬ ಇಲ್ಲಿದ್ದಾಗ ಒಂದು ಸಲ ಅವ್ನ ಮೇಲೆ ಬರಲೇಬೇಕು, ಮೇಲಿದ್ದು ಒಂದು ಸಲ ಕೆಳಗಡೆ ಬರಲೇಬೇಕು. ಹಾಗಾಗಿ ನಮಗೂ ಬರುತ್ತೆ, ದೇವರು ಎಲ್ಲ ಕೊಟ್ಟಿರ್ತಾನೆ. ಬಟ್ ಇಟ್ ಇಸ್ ಮ್ಯಾಟ್ರ್ ಆಫ್ ಟೈಮು. ಹೆಂಗೆ ಬರುತ್ತೆ, ಯಾವಾಗ ಬರುತ್ತೆ ಅದನ್ನು ಊಹೆ ಮಾಡೋದೇ ಅಟ್ಲೀಸ್ಟ್ ಜ್ಯೋತಿಷನ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಟೈಮ್ ಯಾವಾಗ ಚೆನ್ನಾಗಿ ಬರುತ್ತೆ, ಯಾವ ನಮ್ಮ ಕೆಲಸ ಯಾವಾಗುತ್ತೆ, ಸೊ ಮುಂದೆ ಆಗುತ್ತೆ ಅನ್ನೋವಾಗ ನಾವೀಗ ನೆಮ್ಮದಿಯಾಗಿ ವೆಯ್ಟ್ ಮಾಡೋ ಥರ ಒಂದು ಸೀಕ್ವೆನ್ಸ್ ಕ್ರಿಯೇಟ್ ಆಗುತ್ತೆ. ದಟ್ ಇಸ್ ಕರೆಕ್ಟು. ಮುಂದೆ ಏನಿದೆಯೋ ನಮಗೆ ಗೊತ್ತಾಗದೆ ಹೋದರೆ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದ್ರೆ ಆವಾಗ ನಾನು ಏನೋ ಮಾಡ್ಕೊಂಬಿಡ್ತೀನಿ, ನನಗಾಗಲಿಲ್ಲ, ಅವ್ರು ಹಂಗಾಯಿತು, ಅವ್ರ ಮನೆಯಲ್ಲಿ ಮದುವೆ ಶುಭ ಕಾರ್ಯಗಳಾಯಿತು, ನಮ್ಮ ಮಕ್ಕಳಿಗೆ ಹಿಂಗಾಯಿತು, ಅದನ್ನು ಕರೆಕ್ಟು. ಎಲ್ಲ ನಾವು ಪಡ್ಕೊಂಬಂದಿದ್ದು ನಾವು ಅನುಭವಿಸ್ಲೇಬೇಕು. ಏನು ಮಾಡೋಕ್ಕಾಗಲ್ಲ. 4 ಜನಕ್ಕೆ ಆದಂಗೆ ನಮಗಾಗುತ್ತೆ ಅನ್ನೋದು ಆ ಥರ ಒಂದು ಸಮಾಧಾನವಾಗಿ ನಾವು ಪೇಷನ್ಸ್ ಆಗೋದ್ರೆ ನಮಗೂ ಒಳ್ಳೆ ಕಾಲ ಬಂದೇ ಬರುತ್ತೆ, ಡೆಫ್ನೆಟಾಗಿ ಬರುತ್ತೆ. ಅದನ್ನು ಕಾಯಬೇಕಷ್ಟೇ. ಇದು ವೀಕ್ಷಕರೇ ಇದಿಷ್ಟು ವಿಶೇಷ. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯಗಳಿಂದ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.